ಈ ಚಂಪಕಾವತಿಯಲ್ಲಿರುವ ಅರಸನಾದವನ ಹಂಸಧ್ವಜ ಅರಸನಾದ ಹಂಸಧ್ವಜ ಅವನ ಪುತ್ರ ನಾನೇ ಸುಧನ್ವ ಎನ್ನುವ ಹಾಗೆ ಸೃಷ್ಟಿಗೆ ಅರ್ಜುನ ನೋರ್ವನೇ ನೀನು ಒಬ್ಬನೇ ಆದ್ರೆ ಏನು? ಒಬ್ಬನೇ ಆದ್ರೆ ಏನು? ಒಬ್ಬನೇ ಎನ್ನುವುದನ್ನು ತಿಳಿದುಕೊಂಡಿದ್ದೇನೆ. ಹಾಗಾದ್ರೆ ಇನ್ನು ಎಷ್ಟು ಜನ ಅರ್ಜುನಾದಿಗಳನ್ನು ತಿಳಿದಿದ್ದಿ? ನಾನು ತಿಳಿದ ಮಟ್ಟಿಗೆ ಒಬ್ಬನೇ, ನೀನೇ. ಆದ್ರೆ ಹಲವರು ಹೇಳ್ತಾರೆ ಹಲವು ಬಂದಿದ್ರಂತೆ. ಇಲ್ಲ, ಕಾರ್ಥವೀರ್ಯ ಅರ್ಜುನ ಒಬ್ಬನೇ ಇದ್ದದ್ದು. ಹೌದಾ? ಅವ 1000 ತೋಳುಗಳಿಂದ ಎಷ್ಟೋ ಸಾಧನೆಯನ್ನು ಮಾಡಿದ್ದಾನೆ. ಓಹೋ, ಆತ 1000 ಕೈಗಳಿಂದ ಮಾಡಿದ್ದನ್ನು 2 ಕೈಗಳಿಂದ ಮಾಡಿ ತೋರಿಸಬಲ್ಲಂತಹ ಸಮರ್ಥನಾದ ಕಾರಣವೇ ಈ ಸೃಷ್ಟಿಗೆ ನಾನೇ ಅರ್ಜುನ. ನೀನೋರ್ವನೇ ಪಾರ್ಥಯೇವೋ ಧನುರ್ಧರ. ಆದ್ದರಿಂದ ನಾಮಾಂಕಿತವನ್ನು ಪಡೆದಿರುವಂತಹ ನಾನೇ ಅರ್ಜುನಲ್ಲದೆ ಮತ್ತೊಬ್ಬ ಅರ್ಜುನ ಬರಲಿಕ್ಕೆ ಸಾಧ್ಯವಿಲ್ಲ. ನಾನೇ ಅರ್ಜುನ, ಆದ್ರೆ ನಿನಗೇನು ಅಂತ ಕೇಳಿದ್ದಕ್ಕೆ ನಾನು ನಿನ್ನ ಸಾಧನೆಯನ್ನು ಚೆನ್ನಾಗಿ ಬಲ್ಲಿದ್ದೇನೆ ನಾನು. ಹೌದಲ್ಲ? ನೀನು ಹಿಂದೆ ಮಾಡಿದಂತ ಸಾಧನೆಯನ್ನು ಚೆನ್ನಾಗಿ ತಿಳಿದುಕೊಂಡು ಬಂದಿದ್ದೇನೆ. ಆದರೆ ನಿನ್ನ ಸೃಷ್ಟಿಯ ಮುಂದೆ ನನಗೊಂದು ಸೃಷ್ಟಿ ಮಾಡಬೇಕೆಂದು ಅನಿಸುತ್ತಾ ಏನು ಏನು ನಿನ್ನ ಈ ಅಶ್ವಮೇಧದ ಕುದುರೆ ನಮ್ಮ ಪುರವನ್ನು ಹೊಕ್ಕಿದೆ. ಅದನ್ನು ಕಟ್ಟಿದವರಿದ್ದಾವೆ. ನೀವೇ? ನಾವೇ ಕಟ್ಟಿದ್ದು. ಕಟ್ಟಿದ್ದು ಯಾಕೆ ಬಲ್ಲಿರ? ಅದರ ಬೆಂಗಾವಲಿಗೆ ಬಂದವನಿಗೆ ಒಂದು ವೇಳೆ ನಿನ್ನಡಿಗೆ ಕಾದಾಡಕ್ಕೆ ಮುಂದಾದ ಆದರೆ ನಿನ್ನನ್ನು ಸೋಲಿಸಿದರೆ ಏನಾಗುತ್ತದೆ? ಆ ಕೃಷ್ಣದೇವರು ಬರ್ತಾನೆ. ನಿಲ್ಲು. ಈಗ ಕುದುರೆಯನ್ನು ನೀನು ಬಿಡುವುದಿಲ್ಲ. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಇಂಥವನಿನಗೆ ತಟ್ಟನೆ ಬೇಳು. ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ನಿನ್ನ ಬೆಳಗಿನ ನುಡಿಯ ನಮ್ಮ ಭಯವಿರೋ ವರ್ಷದಲ್ಲಿ ಬಾಳಿ ಬದುಕಿದಂತಹ ಈ ಪ್ರಾರ್ಥನ ವಯೋಮಾನಕ್ಕೂ ನಿನ್ನ ವಯಸ್ಸಿಗೂ ಎಷ್ಟೋ ವ್ಯತ್ಯಾಸಗಳಿವೆ. 70ರ ಹರೆಯದ ಈ ಧನುರ್ಧರ ಧನಂಜಯ ಏನು ಇನ್ನೂ